ಲೈವ್ ರೂಟ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀನಿ ಇವಾಗ. ಬಟ್ ರೋಡ್ ಮಾತ್ರ ಸಾಕಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ರೋಡು. ಫೈನಲಿ ವರ್ಲ್ಡ್ ಡಬಲ್ ಟೇಕರ್ ಬ್ರಿಡ್ಜ್ ತೋರಿಸ್ತೀನಿ ಬನ್ನಿ. ಇವಾಗ ಆಲ್ರೆಡಿ ಬಂದಿದ್ದೀನಿ, ಇಲ್ಲಿಂದ 4 ಕಿಲೋಮೀಟರ್ ನಡಿಬೇಕು. ವೆಲ್ಕಮ್. We took 2 hours to reach there. Double decker. Okay. Okay, thank you. Took a stop in between. ಎಷ್ಟು ನಡೀತಾ ಇದ್ರು ಮುಗಿತಾನೆ ಇಲ್ಲ ರೋಡು. ಇನ್ನೂ ಅರ್ಧ ಗಂಟೆ ನಡಿಬೇಕಂತೆ ಬರೀ ಸಿಂಗಲ್ ಟೇಕರ್ಗೆ. ಬಟ್ ವ್ಯೂ ಮಾತ್ರ ಸಾಕಾಗಿದೆ. ಫೈನಲಿ ಈ ರಿವರ್ ಕ್ರಾಸ್ ಮಾಡಿ ಮತ್ತೆ ಇನ್ನೂ ಒಂದು ರಿವರ್ ಐತಂತೆ. ಈಗ ಆಲ್ರೆಡಿ ನಾನು 3 ಕಿಲೋಮೀಟ್ರ್ ನಡೆದಿದ್ದೀನಿ. ಆಗಲ್ಲಪ್ಪ, ಬರ್ಡೇಗಳು ಬೇರೆ ವಿಶ್ ಬರ್ತೈತೆ, ಅದನ್ನು ಇದು ಮಾಡೋಕ್ಕೈತಲ್ಲ ರಿಪ್ಲೈ. ಹೆಂಗೈತೆ ನೋಡಿ ಬ್ರಿಡ್ಜು. ಟಾಟಾ ಕಂಪ್ನಿಯವರೇ ಕಟ್ಟಿರೋದು ಇದು ಬ್ರಿಡ್ಜ್ ಪಕ್ಕ. ಎಷ್ಟೋ ಸ್ಟ್ರೆಂತ್ ಇದೆ ಅಂದರೆ ಟಾಟಾ ಕಂಪ್ನಿಯವ್ರದ್ದು ಇದು. ನೀನಾದರೂ ರೂಟ್ ಹೇಳ್ಬಾರೋ, ಇಲ್ಲಿ ಗೈಡ್ ಇಲ್ಲ ಅಂತಂದರೆ ಈ ಥರ ಮೇನ್ ರೋಡಲ್ಲೇ ಹೋಗ್ಬೇಕಾಯ್ತದೆ, ಇಲ್ಲಾಂದರೆ ಕಾಡ್ದಾರಿಲ್ಲಿ ಹತ್ರದಲ್ಲಿ ಕರ್ಕೋಗೋರು. ಫೈನಲಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದೆ. ಇಲ್ಲಿಂದನೂ ಇನ್ನೂ 20 ನಿಮಿಷ ವಾಕ್ ಮಾಡಬೇಕಂತೆ. ಬಟ್ ಬ್ರಿಡ್ಜ್ ಮಾತ್ರ ಸೈಕಾಗೈತೆ. ಓಯ್ ಏನು ಶೇಕ್ ಆಯ್ತದೆ ಗೊತ್ತ. ಏನು ಗುರು ಇದು, ಇನ್ನೂ ಈ ಥರ ಐತೆ ಭಗವಂತ. ಯಾರು ಗುರು ಅದನ್ನ ಅಲ್ಲಿ ಮಾಡಿದ್ದು? ಬೇವರ್ಸಿ ನನ್ನ ಮಕ್ಕಳು. ಬ್ರಿಡ್ಜು ದೊಡ್ಡದಿದೆ, ಅದು ನೋಡೋಕೆ ಹೋಗ್ತಾ ಇರೋದು. ಫೈನಲಿ ಟಿಕೆಟ್ 50 ರೂಪಾಯಿ ತಗೊಂಡೆ. ಡಬಲ್ ಟೇಕರ್ ಬತ್ತು. ಸದ್ಯ ಬರಲಿಲ್ಲ ಅಂದರೆ ಸತ್ತೋಗುವೆ ನಾನು. ಫೈನಲಿ ಇಲ್ಲೊಂದು ಫಾಲ್ಸ್ ಇದೆ. ಫೈನಲಿ ಇದೇ ಡಬಲ್ ಟೇಕರ್ ಬ್ರಿಡ್ಜ್ ಅಂತೆ. ಇದನ್ನು ನೋಡೋಕ್ಕೆ ನಾನು, ಬಟ್ ಇಲ್ಲಿ ಮೀನೆಲ್ಲ ಇದೆ ನೋಡ್ತಾ ಇದೆಯಾ, ಚೆನ್ನಾಗಿದೆ ಮೀನು. ರೋಸ್ಟ್ ಮಾಡಿ ಹೊಡೆಯ ತಿನ್ಬೋದಾಗಿ. ಏನು ಬ್ರಿಡ್ಜ್ ಗುರು ಇದು, ಬಟ್ ನ್ಯಾಚುರಲ್ ಬ್ರಿಡ್ಜ್ ಅಂತ ಇದು. ಅದೇ ಆಗಿರೋದು. ಬಟ್ ಈ ಬ್ರಿಡ್ಜ್ ನೋಡೋಕೆ ದೂರ ನೋಡೋಣ. ಬಟ್ ಒಳ್ಳೆ ಟ್ರೆಕ್ಕಿಂಗ್ ನೋಡಿದೆ ಮಾತ್ರ, ಲೈಕ್ ಬೆಸ್ಟ್ ಟ್ರೆಕ್ಕಿಂಗು. ಎಲ್ಲೂ ಮಾಡಿಲ್ಲ ಈ ಥರ ಟ್ರೆಕ್ಕಿಂಗು. ತೊಡೆ ನಿಲ್ತಾ ಇಲ್ಲ ನನಗೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಲಾಸ್ಟ್ ಡೇ ಇನ್ ಮೇಘಾಲಯ ವಿಲೇಜ್ ಅಂತ ಇದೆ. ಲಾಸ್ಟು ವರ್ಲ್ಡ್ಗೆ ಕ್ಲೀನೆಸ್ಟ್ ವಿಲೇಜು. ಅದನ್ನು ನೋಡಿ ವಾಪಸ್ ನಾನು ಕರ್ನಾಟಕಕ್ಕೆ ಬರ್ತಾಯಿದ್ದೀನಿ. ನಿನ್ನೆ ನೈಟ್ ಇಲ್ಲಿ ಬಂದು ಪಾರ್ಕ್ ಮಾಡಿದ್ದೆ ನನ್ನ ಬೈಕ್ನ. ಬಟ್ ಚೆನ್ನಾಗಿದೆ ಓವರೆಲ್ಲ. ಫೈನಲಿ ಇವಾಗ ನಾನು ಬಂದಿದ್ದೀನಿ ಡಾಗಿ ರಿವರ್ ಅಂತ. ಈ ರಿವರ್ ನೋಡಿರಬೇಕು ನೀವು ಗೂಗಲಲ್ಲೆಲ್ಲ. ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಮಾತ್ರ. ಇದೇ ನೋಡಿ ರಿವರು. ನೋಡಿ ಇದು ಬಾಂಗ್ಲಾದೇಶ. ಇಷ್ಟೇ ಇಂಡಿಯಾಗೂ ಬಾಂಗ್ಲಾದೇಶಕ್ಕೂ ಇರೋ ವ್ಯತ್ಯಾಸ, ಅಂದರೆ ದೂರದಲ್ಲಿ. ಬಟ್ ನೀರು ತುಂಬ ಕಡಿಮೆ ಇದೆ ಇಲ್ಲಿ. ಬಟ್ ರೈಟು ಜಾಸ್ತಿ ಇದೆ. 1600 ರೂಪಾಯಿ ಇದೆ ಇಲ್ಲಿಗೆ ಬೋಟಿಂಗ್ಗೆ. ಬಟ್ ನೀರೇ ಇಲ್ಲ. ಅದೇನು ಸ್ಕೂಪಾ ಡೈವ್ ಮಾಡೋಕ್ಕಾಗುತ್ತೆ ಅಂತ ನನಗೂ ಗೊತ್ತಾಗಲಿಲ್ಲ. ನೋಡೋಣ ಮುಂದೆ ಸ್ವಲ್ಪ ಹೋಗಿ. ನೀರಿದ್ರೆ ಚೆನ್ನಾಗಿರೋದು, ನೀರೇ ಇಲ್ಲ. ಇಷ್ಟು ದೂರ ಬಂದಮೇಲೆ ಬಾಂಗ್ಲಾದೇಶ ನೋಡಲಿಲ್ಲ ಅಂದರೆ ಹೇಗೆ? ಅದಕ್ಕೆ ಬಾಂಗ್ಲಾದೇಶ ನೋಡ್ಕೊಬರೋಣ. ಇಲ್ಲಿಂದ ಬರೀ 200 ಮೀಟ್ರ್ ಇದೆ ಬಾರ್ಡ್ರ್, ನೋಡ್ಕೊಬರೋಣ. ಫೈನಲಿ ಬಾಂಗ್ಲಾದೇಶ್ ಬಾರ್ಡ್ರಿಗೆ ಬಂದೆ. ಬಟ್ ಬಾರ್ಡ್ರಲ್ಲಿ ನಮ್ಮ ಇಂಡಿಯನ್ ಫ್ಲಾಗ್ ನೋಡಿ ತುಂಬ ಖುಷಿ ಆಯಿತು. ತೋರಿಸ್ತೀನಿ ನೋಡಿ ಇದು ಇಂಡಿಯಾ, ನಾನು ನಿಂತಿರೋದು ಇಂಡಿಯಾ. ಇಲ್ಲೊಂದು ಮಾರ್ಕ್ ಇದೆ ನೋಡಿ, ಈ ಮಾರ್ಕಿಂದ ಆ ಕಡೆ ಬಾಂಗ್ಲಾದೇಶ್. ಇವರು ನಮ್ಮ ಇಂಡಿಯನ್ ಸೈನಿಕ. ಫೈನಲಿ ಈ ವರ್ಷ 2 ದೇಶನ ಕ್ರಾಸ್ ಮಾಡೋಣ ಅಂತ ಬಂದೆ. ಬಾಂಗ್ಲಾದೇಶಕ್ಕೆ ಬಂದೆ. ಇಷ್ಟೇ, ಈ ಕಡೆ ಹೋದರೆ ಇಂಡಿಯಾ, ಈ ಕಡೆ ಬಂದರೆ ಬಾಂಗ್ಲಾದೇಶ್.
ಈ ವರ್ಷ ನಾನು 2 ಕಂಟ್ರಿನ ರೀಚ್ ಮಾಡಿದ್ದೇನೆ. ಅಪ್ಪ ಸ್ವಾಮಿ ಸುಸ್ತಾಯ್ತು ಇಲ್ಲಿ ಬರೋಂಟ. ರೋಡ್ ಮಾತ್ರ ಫುಲ್ಲು ಕಷ್ಟ. ಫೈನಲಿ ವರ್ಲ್ಡ್ ಟಾಪೆಸ್ಟ್ ಕ್ಲೀನೆಸ್ಟ್ ವಿಲೇಜ್ ಬಂದಾಯ್ತು ಇವಾಗ. ಇಲ್ಲಿಂದ ಎಂಟ್ರಿ ನೋಡೋಣ ಯಾವ ಥರ ಕ್ಲೀನಾಗಿದೆ ಈ ವಿಲೇಜ್. ಇವಳ ಒಂದು ಮೊಟ್ಟೆ ಕೇಳೋದಕ್ಕೆ ಫುಲ್ಲು ನಾಚ್ಕತ್ತಾವಳೆ, ಏನಿಗೆ ಅಂತ ಗೊತ್ತಿಲ್ಲ. ಫೈನಲಿ ಪಾರ್ಕ್ ಮಾಡಿದೆ ಗಾಡಿನ. ಈಗ ಹೋಗ್ತಾ ಇದ್ದೀನಿ ಮೇಲಕ್ಕೆ. ರೂಮ್ ಆಲ್ರೆಡಿ ಮಾಡಿದೆ. ಬಟ್ ಇಲ್ಲಂತೂ ಕ್ರಿಸ್ಮಸ್ ಜೋರಾಗಿ ಆಚರಿಸ್ತೇವೆ. ಕ್ರಿಸ್ಮಸ್ಗಾರ ಬರ್ಬೇಕಾಯ್ತು ನಾನು. ನೋಡಿ ಎಂಟ್ರೆನ್ಸ್ ಹೆಂಗಿದೆ ನನ್ನ ರೂಮ್ ಹತ್ರ. ರೂಮ್ ಮಾತ್ರ ಸೈಕಾಗಿದೆ. ಮಾತ್ರ. ಬಟ್ 800 ರೂಪಾಯಿ ರೂಮ್ಗೆ. ಫೈನಲಿ ಈಗ ಫ್ರೆಶ್ ಅಪ್ ಆಗಬೇಕು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫೈನಲಿ ನನ್ನ ಟ್ರಿಪ್ ಲಾಸ್ಟ್ ಡೇ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ವರ್ಲ್ಡಲ್ಲಿ ಕ್ಲೀನೆಸ್ಟ್ ವಿಲೇಜ್ ಅಂತ ಇದೆ ಇರೋದು ಅಂತ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಏನು ಗ್ರೀನರಿ ಇದೆ ನೋಡಿ, ಸಾಕಾಗಿದೆ ಮಾತ್ರ. ಆ್ಯಕ್ಚುಲಿ ಇದು ಎಂಟ್ರೆನ್ಸಲ್ಲಿ ಬರೋದು, ಇದು ಹೋಗೋದ್ರೊಳ್ಳೆ. ಆದರೆ ನಾನು ಸೆಂಟ್ರಲಲ್ಲಿ ರೂಮ್ ಮಾಡಿದ್ದೀನಿ. ಫಸ್ಟ್ ಈ ಕಡೆನೇ ಹೋಗೋಣ. ನೋಡಿ ಈ ಥರ ಕಸ ಹಾಕ್ಬಾರ್ದು ಅಂತ ಇಲ್ಲೇ ಡಸ್ಟ್ಬಿನ್ ಮಾಡಿದ್ದಾರೆ. ಬಟ್ ಆ ಡಸ್ಟ್ಬಿನಲ್ಲೂ ಒಂದು ಕಸ ಇಲ್ಲ. ನೋಡಿ ಕೂತ್ಕೊಳ್ಳೋಕೆ ಯಾವ ಥರ ಇದೆ, ಸಾಕಾಗಿದೆ. ಒಂಥರ ಬ್ಯಾಂಬೋದು ಇಲ್ಲಿ ಅಲ್ಟಾಗಿದೆ ಮಾತ್ರ. ಎಲ್ಲ ಮನೆ ಈ ಥರ. ಬಟ್ ಎಲ್ಲೇ ನೋಡಿದ್ರು ಒಂದು ಪೀಸು ಕಸ ಎಲ್ಲ ಇಲ್ಲಿ. ನಮ್ಮ ಸೈಡಲ್ಲಿ ಹಾಲ್ ಪೇಪರ್ ಆದರೂ ಬಿದ್ದಿರಬೇಕು, ಇಲ್ಲಿ ಅದನ್ನು ಬಿಸಾಕಿಲ್ಲ ಅಂತಂದರೆ ಈ ವಿಮಲ್ ಪಾನ್ಪರಾಕ್ ಏರಿಯಾಗಳಲ್ಲಿ ಗ್ರೇಟ್ ಇದು. ಸುಮ್ಮನೆ ಕೊಡೋದು ಗಿನ್ನಿಸ್ ರೆಕಾರ್ಡು. ಸೀರಿಯಸ್ಲಿ 100% ವರ್ತಿದೆ. ನೋಡಿ ಈಗಿನ ಮಕ್ಕಳಿಗೆ ಈಗಿಂದಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಕಸ ಎತ್ತಬೇಕು ಅಂತ. ಮತ್ತು ಈ ಊರು ಇಷ್ಟೊಂದು ಕ್ಲೀನಾಗಿ ಇರೋಕ್ಕೆ ಸಾಧ್ಯ ಆಗಿರ್ತೈತು. ನೋಡಿ ಈ ಮಕ್ಕಳು ಹೆಂಗೆ ಎತ್ತು ಮಾಡ್ತವ್ರೆ ಕಸನ, ಸಾಕಾದಾಗ ಏನಾಗ್ತದೆ. ಅವಳು ನೋಡಿ ಒಂಚೂರು ಬಿಡ್ತಾ ಇಲ್ಲ ಎಲ್ಲೇನವೆ ಈ ಥರ ಕ್ಲೀನ್ ಇಲ್ಲದೆ ಇನ್ನೇ. ಮತ್ತೆ ಒಳ್ಳೆ ಗ್ರೀನರಿಗಳಿದೆ ಎಲ್ಲಿ ನೋಡಿದ್ರು. ಬಟ್ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅವರು. ಹೆಂಗಿದೆ ಗೊತ್ತಾ ವ್ಯೂ ಮಾತ್ರ ಸಾಕಾಗಿದೆ. ಮತ್ತೆ ನಾಳೆ ಇಲ್ಲೇ ಇರೋಕ್ಕಾಗಲ್ವಲ್ಲ ಅಂತ ಬೇಜಾರು. ಫೈನಲಿ ಲಾಸ್ಟ್ ಮೂಮೆಂಟ್ ಎಡ್ಜಲ್ಲಿದ್ದೀನಿ ಈಗ. ಈ ಊರಿನ ಎಡ್ಜ್ ಅಂದರೆ ಫಸ್ಟ್ ಎಂಟ್ರೆನ್ಸ್ ಇದೇನೆ. ಇವಾಗ ಬಂದೆ ನೋಡಿ, ಇದೇ ಎಂಟ್ರೆನ್ಸು. ಬಟ್ ನಾನು ಅಲ್ಲಿಂದ ನಡ್ಕೊಬಂದೆ. ಸದ್ಯ ಇಲ್ಲೊಂದು ಹೋಟೆಲ್ ಇದೆ. ಎಂಟ್ರೆನ್ಸಲ್ಲಿ ಮಾತ್ರ ಹೋಟೆಲ್ ಇರೋದು, ಬಟ್ ಇನ್ನೆಲ್ಲೂ ಇಲ್ಲ. ನಿನ್ನೆ ಈ ಹೋಟೆಲ್ ಅವನೇ ನನಗೆ ರೂಮ್ ಹುಡಿ ಕೊಟ್ಟಿದ್ದು. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕೆ ಹೋಗ್ಬೇಕು ಅಂತ. ಓಹ್ ಇಲ್ಲಿದೆ ಫೈನಲಿ. ಮೇಘಾಲಯಕ್ಕೆ ಏನಕ್ಕೆ ಬರಬೇಕು ಅಂದರೆ ಈ ಥರ ಗ್ರೀನರಿ ನೋಡಿ. ಎಲ್ಲಿ ನೋಡಿದ್ರು ಬರೀ ಬೆಟ್ಟ, ಗ್ರೀನರಿ ಸುತ್ತ ಅಲ್ಲಿ. ಯಪ್ಪ ಬಟ್ ಇಲ್ಲಿಂದ ನೋಡೋಕ್ಕೆ ಸಖತ್ತಾಗಿದೆ. ಅಲ್ಲಿ ನೋಡಿ, ಇಲ್ಲಿಗೆ ಹೋಗ್ಬೇಕೀಗ ನಾನು. ರೋಡು ಫೈನಲಿ ಇಷ್ಟು ದಿನ ಹೆಲ್ಪ್ ಮಾಡ್ತು ಟ್ರಾವೆಲ್ ಮಾಡೋಕ್ಕೆ ಈ ವೆಹಿಕಲು.
ಬಾಡಿ ವೆಹಿಕಲ್ ಆಗಲಿ ಸ್ವಂತದ ವೆಹಿಕಲ್ ಆಗಲಿ, ಬಟ್ ನಾವು ಕೊಡಬೇಕಾಗಿರೋ ರೆಸ್ಪೆಕ್ಟ್ನ ನಾವು ಕೊಡಲೇಬೇಕು ಬೈಕ್ಗೆ. ಬಟ್ ಒಳ್ಳೆ ಎಲ್ಲೂ ಸಮಸ್ಯೆ ಕೊಟ್ಟಿಲ್ಲ, ಒಂದು ಒಳ್ಳೆ ಥ್ರಿಲ್ ಇತ್ತು ಗಾಡಿ, ಪವರೆಲ್ಲ ಸಖತ್ತಾಗಿತ್ತು. ಓಕೆ, ಇವಾಗ ಹುಡುಗ ಬಂದ, ಕೀ ಹ್ಯಾಂಡ್ ಓವರ್ ಮಾಡಬೇಕೀಗ. ಯಾ ಹಮಾರಾ ವೀಡಿಯೋ हम बाइक का रिसीव किया स्कूटी, देख सकते हो AR रेंटल. आप आओगे तो सस्ता भी स्कूटी मिलेगा, ठीक है. आप आना, हम कम में लगाइएगा. ಯುವರ್ ನಂಬರ್ बोल. मोबाइल नंबर दे देगा आपको, लिंक में दे देगा भैया को, ठीक है. आप ಫೈನಲಿ 20 ಡೇಸ್ ಜರ್ನಿ ನಂದಿವಾಗ ಕಂಪ್ಲೀಟಾಗಿ ವಾಪಸ್ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಟ್ರಿಪ್ ಮುಗೀತು. ಏನು ಅಂತಂದರೆ ಇಡೀ ಟ್ರಿಪ್ಪಲ್ಲಿ ಬಟ್ ನನಗೆ ಸೇಫಾಗಿ ನೋಡ್ಕೊಂಡಿದ್ದು ಯಾರು ಅಂದರೆ ಇದೊಂದು ಜಾಕೆಟು. ಯಾಕಂದರೆ ಈ ಹೆಸರು ನೋಡಿದ್ರೆ ತುಂಬ ಜನ ನನ್ನ ಜೊತೆ ಮಾತಾಡೋಕ್ಕೆ ಇದು ಮಾಡ್ತಿದ್ರು. ಬಟ್ ಈ ಜಾಕೆಟಿಂದ ನಾನು ತುಂಬ ಸೇಫಾಗಿದ್ದೆ. ಯಾಕಂದರೆ ಇದು ಹೆಸರಲ್ಲೇ ಇದೆ ಆಗತ್ತು, ಅದಕ್ಕೋಸ್ಕರ ಈ ಜಾಕೆಟ್ಗೆ ನಾನು ಪ್ಲೇಯಲ್ಲಿ ತೊಗೊಂಡಿದ್ದು. ಬಟ್ ತುಂಬ ವರ್ತಿದೆ. ಆ್ಯಕ್ಚುಲಿ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಬಟ್ ಅವರು ಈ ಜಾಕೆಟ್ ನೋಡಿದ ತಕ್ಷಣ ಸುಮ್ಮನೆ ಆಗಿಬಿಟ್ರು. ಅದಕ್ಕೋಸ್ಕರ ಇದು ತುಂಬ ಸೇಫ್ಟಿ ಅಂತ ಇದನ್ನು ಪೂರ್ತಿ ಆಗ್ತೆ ಇಡೀ ಟ್ರಿಪ್ ಮುಗಿಯೋಗಂಟ. ಫೈನಲಿ ಥ್ಯಾಂಕ್ ಯು ಇಷ್ಟು ದಿನ ನನ್ನ ವೀಡಿಯೋಗಳನ್ನ ನೀವು ನೋಡಿದ್ದಕ್ಕೆ. ಮತ್ತೆ ಯಾವಾಗ ಅಂತಂದರೆ ಇನ್ನು 27 ಒಂದು ರೈಡ್ ಇದೆ. ಆ ರೈಡ್ನ ಮೋಸ್ಟ್ಲಿ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಅಲಾಟ್ಮೆಂಟ್ ಆಗಿದೆ, ನೋಡೋಣ ಟ್ರೈ ಮಾಡಿ. ಬಟ್ ಇನ್ನೂ ಟ್ರೈನ್ ಟಿಕೆಟ್ ಬೇರೆ ಸಿಕ್ಕಿಲ್ಲ, ಅದು ಬೇರೆ ಪ್ರಾಬ್ಲಮ್ ಇದೆ. ಸಿಕ್ತು ಅಂದರೆ 27 ರೈಡ್ ಇದೆ, ಇಲ್ಲ ಅಂದರೆ ರೆಸ್ಟ್ ಮಾಡಿ ಮತ್ತೆ ಡ್ಯೂಟಿ ಜಾಯ್ನ್ ಆಗಬೇಕು. ಓಕೆ ಬಾಯ್.